ಹಲೋ ಹಾಯ್ ಗೈಸ್, ಸಮರ್ಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ಬೋದ್ರಿ ನಾವು ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಣ ಬರ್ರಿ. ಹೆಂಗೆ ಮಾಡ್ತೇನೆ ರೆಸಿಪಿ ನೀವು ಮಾಡಿ ನೋಡ್ರಿ ಒಂದ್ಸಲ. ಸಿಂಪಲ್ ಐತ್ರಿ ಇದು, ನಾ ಮಾಡೋದೆಲ್ಲ ನಿಮ್ಗೆ ಮನೆಯೊಳಗೆ. ಮತ್ತೇನಪ್ಪ ಅಂದ್ರೆ ಮತ್ತೆ ಬೇರೆ ಬೇರೆ ರೆಸಿಪಿ ಮಾಡ್ತಿರ್ತೀನಿ. ಲೈಕ್ ಮಾಡಿರಿ, ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾರು ಹಿಂಗೆ ಮಾಡ್ಕೊಂಡೇನಿ. ಈ ಉಳ್ಳಾಗಡ್ಡಿ ತೊಗೊಂಡೇನಿ, ನಾನು ಈಗ ತೊಳಿತೇನೆ ಬರ್ರಿ ಸರ್ ಫ್ರೆಂಡ್ಸ್. ಇದು ಯಾಕೆ ಕೊಯ್ದು ತೊಳಿಬೇಕಂದ್ರೆ ಬೀಜ ಎಲ್ಲ ಹೋಗಲಿ ಅಂಥೇಳಿ ನಾನು ಕೊಯ್ದು ತೊಳ್ಯಾತೇನೆ ನೋಡ್ರಿ. ನಾನು ಯಾಕಂದ್ರೆ ಹಂಗೆ ತೊಳಿದ್ವಿ ಅಂದ್ರೆ ಮತ್ತು ಅದು ಬೀಜ ಹಂಗೆ ಉಳಿತಾವ್ರಿ. ಅದ್ರ ಸಂಬಂಧ ನಾ ಇದು ಕೊಯ್ದು ತೊಳಿತೇನೆ ರೀ. ನೋಡ್ಬೋದು ನೀವು ಹಿಂಗೆ ಇದೇ ಥರ ಮಾಡ್ಕೋರಿ. ಜವಾರಿ ಇದು ಭಾಳ ಟೇಸ್ಟ್ ಆಗ್ತಾವ್ರಿ ಇವು. ನೋಡ್ರಿ ನಾ ತೊಳ್ಕೊತೀನಿ. ಈಗ ನಾ ಇದು ಹಂಚಿನಾಗ ಹುರ್ಕೋತೀನಿ ಬರ್ರಿ ಫ್ರೆಂಡ್ಸ್. ಶೇಂಗಾ ಹಾಕ್ಕೊಳತೀನಿ. ಈ ಥರ ಹುರಿದು ಇಟ್ಕೊಂಡಿದ್ದೆ ರೀ, ಖಾಲಿ ಆಗೈತಿ. ನಾನು ಅದಕ್ಕೆ ಮತ್ತೊಂದು ಸ್ವಲ್ಪ ಮಾಡ್ಕೊಳತೀನಿ ನೋಡ್ರಿ ಫ್ರೆಂಡ್ಸ್. ಇವತ್ತು ನಾನು ನಿಮ್ಗೆ ಒಂದು ವಿಷಯ ಹೇಳಬೇಕು. ಏನಪ್ಪ ಅಂದ್ರೆ ಹೇಳ್ಕೊಬಾರ್ದಂದು ಮನ್ಕೊಂಡಿದ್ದೆ, ಹೇಳ್ಕೋಬೇಕಂಥೇಳಿ ಅನ್ಸಾದೆ ತನಗೆ. ಇವತ್ತು ಗುರುವಾರ ಐತಿ. ನಾ ಸಾಯಿಬಾಬಾಗ ಅಂಥೇಳಿ ಬ್ಲಡ್ ಡೊನೇಟ್ ಮಾಡಿ ಬಂದೀನಿ. ನಾನು ಅಷ್ಟು ದೇವ್ರಿಗೆ ನಂಬ್ತೇನೆ ರೀ. ಇದು ಅದಕ್ಕೆ ಭಾಳ ಅದ್ರದ್ದು ಭಾಳ ಇದೈತಿ ನನಗೆ ಸಾಯಿಬಾಬಂದು. ಅದು ಭಾಳ ನಂಬಿ ಬಿಟ್ಟೇನೆ ನಾನು. ಏನು ಹೇಳಕ್ಕೆ ಆಗೋಂಗಿಲ್ಲ. ಅಷ್ಟು ಸಾಯಿಬಾಬಾ ನನಗೆ ಅಷ್ಟು ಹೆಲ್ಪ್ ಮಾಡ್ಯಾನ ರೀ, ಅಷ್ಟು ಕೊಟ್ಟಾನ ನನಗೆ ದೇವ್ರು. ನನಗೇನು ಕಡಿಮೆ ಇಟ್ಟಿಲ್ಲ ರೀ, ಅಷ್ಟು ಕೊಟ್ಟುಬಿಟ್ಟ ನಂಗೆ ದೇವರು ಹೇಳ್ಬೇಕಂದ್ರೆ. ಅದ್ರ ಸಂಬಂಧ ನನಗೆ ಆಸೆ ಇತ್ತು ಒಂದ್ಸಲ ಕೊಡ್ಬೇಕಂಥೇಳಿ ನಾ ಅದಕ್ಕೆ ಬ್ಲಡ್ ಡೊನೇಟ್ ಮಾಡೀನಿ. ನಿಮ್ಗೆ ತೋರಿಸ್ತೇನೆ ಸರ್ಟಿಫಿಕೇಟ್ ಬ್ಲಡ್ ಡೊನೇಟ್ ಮಾಡಿದ್ದೆ. ಇವತ್ತು ಗುರುವಾರ ಐತಿ, ನಾ ಅದಕ್ಕೆ ನಾನು ನಿಮ್ಮ ಕೂಡ ಶೇರ್ ಮಾಡ್ಕೊಳತ್ತೇನೆ. ಕೊಟ್ಟಿದ್ದು ಚಲೋನು. ಯಾರಿಗಾರ ಈಗ ಮಕ್ಕಳಿಗೆ ಬ್ಲಡ್ ಇರೋಂಗಿಲ್ಲ ರೀ, ಸಿಗೋಂಗಿಲ್ಲ. ಆಮೇಲೆ ಎಷ್ಟು ಕಷ್ಟಪಡ್ತಿರ್ತಾರೆ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾ ಕೊಟ್ಟೇನಿ. ಅದು ಒಂದು ಸೆಕೆಂಡ್ ರೀ ಫ್ರೆಂಡ್ಸ್. ಈಗ ನೋಡ್ಬೋದು ನಾನು ಮೆಣಸಿನ್ಕಾಯಿ ಹುರಿತೇನೆ ರೀ. ಈಗ ಫ್ರೆಂಡ್ಸೇ ನೋಡ್ಬೋದ್ರಿ, ಈ ಥರ ಹುರಿತೇನೆ ನೋಡ್ರಿ. ಈಗ ನಾನು ಕೊಬ್ಬರಿ ತೊಗೊಂಡೇನಿ ರೀ. ಕೊಬ್ಬರಿನೂ ಕೊಯ್ಕೋತೇನೆ, ಕೊಯ್ದು ಹುರಿತೇನೆ. ನೀವು ನೋಡ್ರಿ ಗೈಸ್, ಮಾಡ್ಕೊರಿ ಒಂದ್ಸಲ. ಹಾಂ ಸರಿ, ನಾನು ಬ್ಲಡ್ಡಿಂದ ಹೇಳತ್ತಿದ್ದೆ ಅಲ್ಲ, ಅದಕ್ಕೆ ನನಗೆ ಭಾಳ ದಿವಸದಿಂದ ಆಸೆ ಇತ್ತು. ನಾವು ಒಂದ್ಸಲ ಕೊಡ್ಬೇಕಂತ ಹೇಳಿ ನಾನು ಕೊಟ್ಟು ಬಂದೀನಿ. ನಮ್ಮದು 12.7 ಇತ್ತು ರೀ. ಒಟ್ಟು ಕೊಟ್ಟು ಬಂದೀನಿ ರೀ ಫ್ರೆಂಡ್ಸ್. ಮತ್ತು ನನಗೆ ದೇವ್ರು ಎಲ್ಲಾದರೂ ಕೊಡ್ತಾನೆ ಅಂಥೇಳಿ ನನಗೆ ಆಸೆ ಇತ್ತು, ಕೊಟ್ಟು ಬಂದೀನಿ ರೀ ಫ್ರೆಂಡ್ಸ್. ನೋಡ್ಬೋದು ರೀ. ನಾನು ಅದು ನಿಮ್ಗೆ ಸುಳ್ಳು ಹೇಳಿದ್ರೆ ನಾನು ಸರ್ಟಿಫಿಕೇಟ್ ತೋರಿಸ್ತೇನೆ. ಅದು ಇದೆಲ್ಲ ರೆಸಿಪಿ ಆದಮೇಲೆ ಲಾಸ್ಟಿಗೆ ತೋರಿಸ್ತೇನೆ ರೀ ಫ್ರೆಂಡ್ಸ್. ಸಾಯಿಬಾಬಂದು ಭಾಳ ಪೂಜೆ ಮಾಡ್ತಿರ್ತೇನೆ, ನೋಡ್ಬೋದು ನೀವು. ಆಮೇಲೆ ಅದ್ರದ್ದು ಎಲ್ಲ ನಮ್ದು ಎಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯತೆ ಆಗ್ತೈತಲ್ಲ ಅಷ್ಟು ನಾನು ಪೂಜೆ ಮಾಡ್ತಿರ್ತೇನೆ. ಅದಕ್ಕೆ ಅದು ನಾದ್ನಾರು ಎಷ್ಟು ಇದಿರ್ತಾರೆ ರೀ, ಅದು ನನಗೆ ಗೊತ್ತಿಲ್ಲ. ನಮ್ಮ ಮನೆಯೊಳಗಂತೂ ನಾವು ಯಾವತ್ತೂ ಜಗಳ ಆಡೋಂಗಿಲ್ಲ. ಒಂದಿನ ಅಷ್ಟು ಸಿಟ್ಟು ಆದರೂ ಜಗಳನ ಮಾಡಿಲ್ಲ ನಾವು ಇನ್ನೂ ಮಟ್ಟ. 15 ವರ್ಷ ಆಯ್ತು. ಜಗಳ ಅಂದ್ರೆ ನಾವು ಸ್ವಲ್ಪ ಏನಾರು ಅಂತೀರ, ಅವ್ರು ಏನು ಹ್ಞೂ ಅಷ್ಟ ಅಂತಾರೆ ರೀ. ಹಂಗೆ ಅದಾರ ರೀ ನಮ್ಮ ನಾದಿಗಳು. ಒಟ್ಟು ನಾವು ಫ್ಯಾಮ್ಲಿ ಒಳಗೆ ಚಲೋ ಅದೇವಿ ಫ್ರೆಂಡ್ಸ. ಅದಕ್ಕೆ ಎಲ್ಲರೂ ಹಂಗೆ ಇರ್ರಿ ಅಂತ ಹೇಳೋದು ನಾನು. ನೋಡ್ಬೋದು ಈಗ ಹುರಿಯಾತೇನೆ ನೋಡ್ರಿ. ಯಾಕಪ್ಪ ನಮ್ಮ ನಾದ್ನಿಂದ ವಿಷಯ ಬಂತಂದ್ರೆ, ನಮ್ಮ ದೊಡ್ಡ ನಾದ್ನಿಯವ್ರು ಬಂದು ಹೋದ್ರಪ್ಪ. ಅವರು ಸಂಬಾತದಾರ, ಚಲೋ ಅದಾರ ರೀ, ಏನು ಅನ್ನೋಂಗಿಲ್ಲ ರೀ ಅವ್ರು. ಅದಕ್ಕೆ ಅವ್ರಿಗೆ ಸ್ವಲ್ಪ ನಾವು ಮನೆಯೊಳಗೆ
ಏನಾರು ಇದ್ದಿದ್ದಂಗೆ ಕೊಡ್ತಿರ್ತೇವೆ, ಹೆಲ್ಪ್ ಮಾಡ್ತಿರ್ತೇವೆ ಅವ್ರಿಗೆ. ಯಾಕಂದ್ರೆ ಅವರು ಸ್ವಲ್ಪ ಇಲ್ಲ, ಅವ್ರಿಗೆ ಹಸ್ಬೆಂಡ್ ಇಲ್ಲ ರೀ, ಅದ್ರ ಸಂಬಂಧ 2 ಗಂಡು ಮಕ್ಳು ಅದಾರ, ದುಡಿತಾರೆ ರೀ, ಚಲೋ ಅದಾರ ಅವರು. ಅದ್ರ ಮತ್ತು ನಾವು ಇದ್ದವ್ರು ನಾವು ಸ್ವಲ್ಪ ಅದೇವ ಅಂತೇಳಿ ಹೆಲ್ಪ್ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಜೋಳ ತೊಗೊಂಡು ಹೋದ್ರಿ ಅವ್ರು. ನಾನು ನಿಮ್ಗೆ ಒಂದ್ಸಲ ಅವ್ರಿಗೆ ತೋರಿಸ್ತೇನೆ, ಅವ್ರ ಕಡೆಯಿಂದ ಮಾತಾಡಿಸ್ತೇನೆ ರೀ ಫ್ರೆಂಡ್ಸ್. ಅವ್ರ ಕಡೆಯಿಂದ ಮಾತಾಡಿಸ್ತೇನೆ ರೀ ಗೈಸ್. ಒಂದ್ಸಲ ಮಾಡಿ ಟೇಸ್ಟ್ ನೋಡ್ರಿ ನೀವು ಮನೆಯೊಳಗೆ. ಈಗ ತೆಗೇನು ಬರ್ರಿ ಫ್ರೆಂಡ್ಸ್. ಈಗ ಕೊಬ್ಬರಿ ಹುರ್ಕೊಳ್ಳೋದು. ಚಂದಾಗಿ ಹುರ್ಕೋಬೇಕು ನೋಡ್ರಿ, ಈ ಥರ ಕೆಂಪಾಗಬೇಕು, ಆ ಥರ ಹುರ್ಕೋಬೇಕು. ಬೇಡ, ಇಷ್ಟೇ ಸಾಕು, ಮೀಡಿಯಮ್ ಸೈಜ್. ಈಗ ನಾವು ಟಮಾಟಿ, 1 ಉಳ್ಳಾಗಡ್ಡಿ ಕೊಯ್ಯೋಣ್ರಿ. ಹುರ್ಕೊಳ್ಳೋ ಮಟ್ಟ ಅಂದ್ರೆ ತಣ್ಣಗೆ ಆಗ್ಬಿಡ್ತೈತೆ ರೀ ಇದು ಗೈಸ್. ನೋಡಿರಿ, ನಾವು ಹುರ್ಕೊಂಡು ಹಾಕ್ಕೊಂಡೇನಿ ಕೊಬ್ಬರಿ. ಆಮೇಲೆ ಟೀ ತೊಗೊಂಡೇನಿ ರೀ 2. ನೋಡ್ಬೋದು, ಒಂದು ಉಳ್ಳಾಗಡ್ಡಿ ತೊಗೋತೇನೆ ರೀ ನಾನು. ಯಾಕಂದ್ರೆ ಇದ್ರೊಳಗೆ ನಾನು ಕೊಯ್ದು ಇಟ್ಕೊಂಡೇನಿ ಒಗ್ಗರಣೆ ಹಾಕಕ್ಕೆ, ಅದಕ್ಕೆ ನಾನು ತೊಗೊಳತ್ತೀನಿ, ಹುರ್ಕೋತೇನೆ. ಸನ್ವಿತ್ ನೋಡ್ರಿ, ಕಣ್ಣಿಗೆ ಏನು ಹಚ್ಕೊಂಡಾನ, ನಿಮ್ಗೆ ತೋರಿಸ್ತೇನೆ ತಡ್ರಿ. ಏನು ಹಚ್ಕೊಂಡು? ಹಾಂ, ಏನು ತಿಕ್ಕೊಂಡಾನಂತ್ರಿ. ಈ ಜಾರ್ಗೆ ಹಾಕೋತೇನೆ, ಸ್ವಲ್ಪ ಆರ್ಲಿ ಈಗ ನಮಗೆ ಬಿಸಿ ಹಾಕಬಾರ್ದು. ಇವಷ್ಟು ತನಕ ನಾವು ಶೇಂಗಾ ಕ್ಲೀನ್ ಮಾಡ್ಕೊಳ್ಳೋಣ ಬರ್ರಿ. ಸಾಯಿಬಾಬಾ ಅದಾನಿಲ್ಲೇ, ನಾನು ನಿಮ್ಗೆ ತೋರಿಸ್ತೇನೆ. ನಾ ಅದಕ್ಕೆ ಬೆಳ್ಳಿ ಕಡ್ಗಾನು ಹಾಕೇನಿ ರೀ, ನಾನು ನಿಮ್ಗೆ ತೋರಿಸ್ತೇನೆ ನೋಡಿರಿ. ಇಲ್ಲೈತೆ ನೋಡಿರಿ, ಇವತ್ತು ಗುರುವಾರ ರೀ, ಬೆಳ್ಳಿ ಕಡ್ಗ ಹಾಕೀನಿ, ನೋಡ್ಬೋದು. ಇಲ್ಲಿ ಹಾಕೇನಿ ನೋಡಿರಿ. ಅದಕ್ಕೀಗ ನಾನು ಬೆಳ್ಳಿ ರುದ್ರಾಕ್ಷಿದ ಸರ ಮಾಡಿಸೋದೇನು ರೀ, ಅದು ನಿಮಗೆ ಶೇರ್ ಮಾಡ್ತೀನಿ. ನಾನು ತಂದಿಟ್ಟೇನಿ ಒರಿಜಿನಲ್ಲ, ಅದು ನಂಗೆ ಸಾಯಿಬಾಬಾ ಗುಡಿ ಒಳಗೆ ತಂದು ಕೊಟ್ರ, ಗುಡಿ ಒಳಗೆ ನೋಡ್ಬೋದು. ಇಲ್ಲೈತಿ, ಇದು ಮಾಡಿಸ್ತೇನೆ ನಾನು. ಈಗ ಅದು ನಾನು ನಿಮ್ಗೆ ತೋರಿಸ್ತೇನೆ, ಬೆಳ್ಳಿ ಒಳಗೆ ಮಾಡಿಸ್ಬೇಕಂತ ಐತ್ರಿ ನನಗದು, ನೋಡ್ಬೋದು. ಈಗ ಬರ್ರಿ ಫ್ರೆಂಡ್ಸ್, ಆಮೇಲೆ ತೋರಿಸ್ತೇನೆ ನೋಡಿರಿ. ಈಗ ನಾ ಶೇಂಗಾ ಕ್ಲೀನ್ ಮಾಡ್ಕೋತೀನಿ ನೋಡ್ರಿ ಗೈಸ್. ನಾ ಶೇಂಗಾ ಮಿಕ್ಸಿ ಒಳಗೆ ಹಾಕೊಳತ್ತೇನೆ ಈಗ. ಬೇಡ ಅಂಥೇಳಿ ನೋಡಿ ಗೈಸ ಆತ. ನಾನು ಇದ್ರೊಳಗೆ ಕೊತ್ತಂಬರಿ, ಕೊಬ್ಬರಿ, ಟೊಮೆಟೊ, ಉಳ್ಳಾಗಡ್ಡಿ ಹುರ್ಕೊಂಡು ಹಾಕೊಂಡೇನಿ ರೀ. ನಾನು ನಿಮ್ಗೆ ತೋರಿಸೇನಿ, ಈಗ ಮಾಡೋಣ ಬರ್ರಿ. ನನ್ನ ಮಗ ಕ್ಯಾಪ್ಸಿಕಮ್ ಅಂದ್ರೆ ಇಷ್ಟ ಆಗೋದಿಲ್ಲ ಅಂತಂದ್ರಿ, ನೋಡೋಣ್ರಿ ಈ ಸತಿ ಹೆಂಗೆ ಅಂತೇಳಿ ನಿಮ್ಗೆ ತೋರಿಸ್ತೇನೆ. ನಾವು ಈಗ ಮಾಡೋಣ ಬರ್ರಿ. ನಾನು ನಿಮ್ಗೆ ಏನೇನು ತೊಗೊಂಡೇನಿ ಎಲ್ಲ ತೋರಿಸ್ತೇನೆ ನೋಡಿರಿ. ಪೇಸ್ಟ್ ತೊಗೊಂಡೇನಿ, ಮತ್ತು ಹಸಿ ಖಾರ ಪೇಸ್ಟ್ ನಾನು ನಿಮ್ಗೆ ತೋರಿಸೇನಿ, ನಾನು ಬ್ಲಾಗ್ನಾಗ ಹಾಕೇನಿ. ಮತ್ತು ಉಳ್ಳಾಗಡ್ಡಿ ತೊಗೊಂಡೇನಿ ಚೊಪ್ಸ್ ಮಾಡಿ. ಆಮೇಲೆ ಇಷ್ಟು ಮಸಾಲ ತೊಗೊಂಡೇನಿ. ಇದ್ರೊಳಗೆ ಗರಂ ಮಸಾಲ ಐತಿ, ನಾ ಅದಕ್ಕೆ ಯಾವುದು ಗರಂ ಮಸಾಲ ಏಲಕ್ಕಿ ಅದು ಹಾಕೋಂಗಿಲ್ಲ. ಹಿಂಗೆ ಗರಂ ಮಸಾಲಾನ ನಾ ಮನೆ ಒಳಗೆ ಮಾಡ್ಕೊಂಡೇನಿ. ಗರಂ ಮಸಾಲ ಐತಿ ನೋಡ್ರಿ. ಆಮೇಲೆ ಜೀರಾ ಪೌಡ್ರ್ ಐತಿ, ಧನಿಯಾ ಪೌಡ್ರ್ ಐತಿ, ಅರಿಶಿನ ಐತಿ, ಹಾಕ್ತೀನಿ. ಆಮೇಲೆ ಉಪ್ಪು. ಈಗ ಎಣ್ಣೆ ಹಾಕೋನು ಬರ್ರಿ. ಫಸ್ಟಿಗೆ ಎಣ್ಣೆ ಹಾಕ್ಕೊಳ್ಳೋನು. ನೋಡಿ ಗೈಸ, ನಾನು ಎಣ್ಣೆ ಹಾಕ್ಕೊಳತ್ತೇನೆ. 2 ಸ್ಪೂನು 3 ಸ್ಪೂನ್ ಹಾಕ್ಕೊಳ್ತೀನಿ.
ನೀವು ಎಣ್ಣೆ ತಿನ್ಲಾರ್ದವ್ರ ಸ್ವಲ್ಪ ಹಾಕೋಬೋದು, ನಿಮ್ಗೆ ಎಷ್ಟು ಬೇಕಷ್ಟ. ಈಗ ನಾ ಏನು ಮಾಡ್ತೀನಿ ಅಂದ್ರೆ, ಈಗ ನಾನು ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಉಳ್ಳಾಗಡ್ಡಿ ನಾನು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ರೀ ಗೈಸ. ಒಂದು ಉಳ್ಳಾಗಡ್ಡಿ ನಾ ಮಿಕ್ಸಿ ಒಳಗೆ ಹಾಕೇನಿ ಹುರಿದು, ಒಂದು ಉಳ್ಳಾಗಡ್ಡಿ ಕೊಯ್ದು ಇಟ್ಕೊಂಡೇನಿ. ನಾ ಅದಕ್ಕೆ ಒಂದು ಹಾಕಾತೇನೆ ರೀ. ಈಗ ನೋಡ್ಬೋದು, ಈಗ ನಾ ಚಾಪರ್ನಾಗ ಹಾಕೀನಿ ಸಣ್ಣಗೆ ಮಾಡಿ. ಒಂದು ಹುಡುಗರು ತಿನ್ಬೇಕಲ್ರಿ ದರ್ಸ ಮಾಡಿ. ನಾನು ಪೇಸ್ಟಿಗೆ ಉಪ್ಪು ಹಾಕೇನಿ ರೀ, ಹಸಿ ಖಾರ ಪೇಸ್ಟಿಗೆ ಉಪ್ಪು ಹಾಕೇನಿ. ಅದಕ್ಕೆ ನಾನು ಸ್ವಲ್ಪ ಹಾಕೊಳತ್ತೇನಿ. ನೀವು ನೋಡಿ ಟೇಸ್ಟ್ ನೋಡಿ ಹಾಕೋರಿ, ನಾ ಹೇಳತ್ತೇನಿ. ನೀವು ನೋಡಿರಿ ಹಿಂಗಾಗಬೇಕು. ಆಮೇಲೆ ಈಗ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಬೇಗ. ನೋಡ್ಬೋದು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೇನಿ ಜಾಸ್ತಿಲ್ಲ, ಇಷ್ಟು ಹಾಕೋತೀನಿ. ಈಗ ಚೆಂದಾಗಿ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ ಈ ಥರ. ಅರಿಶಿನ ಭಾಳ ಹಾಕ್ಕೋಬೇಕು. ನಾವು ಮಾಡೋದು ಹಳದಿ ಯೆಲ್ಲೋ ಕಲರ್ ಮಾಡತ್ತೇವೆ ನಾವು ಹಸಿ ಖಾರದ್ದು. ಅದ್ರ ಸಂಬಂಧ ಅರಿಶಿನ ಹಾಕ್ಕೊಳತ್ತೇನೆ. ಈಗ ನಾವು ಜೀರಿಗೆ ಪೌಡ್ರ್ ಹಾಕ್ಕೊಳ್ಳೋಣ್ರಿ, ಆಮೇಲೆ ಗರಂ ಮಸಾಲ ಹಾಕ್ಕೊಳ್ಳೋಣ್ರಿ, ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ್ರಿ. ನೋಡಿರಿ, ಸ್ವಲ್ಪ ಧನಿಯಾ ಪೌಡ್ರ್ ಜಾಸ್ತಿ ಹಾಕ್ಕೋಬೇಕ್ರಿ. ನೋಡಿರಿ ಈ ಥರ ಸ್ವಲ್ಪ ಧನಿಯಾ ಪೌಡ್ರ್ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು, ಟೇಸ್ಟ್ ಕೊಡ್ಬೇಕಾದ್ರೆ. ಆಮೇಲೆ ಏನು ಮಾಡೋಣಪ್ಪ ಅಂದ್ರೆ, ನಾವು ಇದು ಹಸಿ ಖಾರ ಸ್ವಲ್ಪ ಹಾಕ್ಕೊಳ್ಳೋಣ್ರಿ. ಖಾರ ಭಾಳ ಐತಿ ಅದ್ರ ಸಂಬಂಧ, ಅದೆಲ್ಲ ಜವಾರಿ ಖಾರ ಆಗ್ತೈತ್ರಿ. ಹಾಯ್ ಮಾಡು ಫ್ರೆಂಡ್ಸಿಗೆ. ನೋಡ್ರಿ ನನ್ನ ಮಗ ಬಂದ ಸನ್ನಿತ್ತು. ಸನ್ನು ಹಾಯ್ ಮಾಡು. ಹಾಯ್. ನೋಡ್ತಿಲ್ಲ. ಹಾಂ, ಈಗ ನಾವು ಚೆಂದಾಗಿ ಇದು ಮಾಡ್ಕೊಳ್ಳೋಣ್ರಿ. ಹಸಿ ಖಾರ ಹಾಕೇವಿ. ಆಮೇಲೆ ಏನು ಮಾಡೋಣಪ್ಪ ಅಂದ್ರೆ, ಇದು ಹಾಕ್ಕೊಳ್ಳೋಣ್ರಿ. ಇದು ದೊಣ್ಣೆ ಮೆಣಸಿನ್ಕಾಯಿ. ನೀವು ಖಾರ ಸ್ವಲ್ಪ ಹಾಕ್ಕೋಬೇಕ್ರಿ, ಜವಾರಿ ಖಾರ ರೀ ಇದು. ನೀವು ಹಂಗೆ ನಾರ್ಮಲ್ ಮಾಡೋದಿದ್ರೆ, ಇದು ನಮ್ಮ ಕಡೆ ಜವಾರಿ ಸಿಗ್ತೈತ್ರಿ, ಅದಕ್ಕೆ ಭಾಳ ಖಾರ ಇರ್ತೈತ್ರಿ. ಅದಕ್ಕೆ ಹಸಿ ಖಾರ ಒಂದು ಚೂರು ಹಾಕ್ಕೋಬೇಕ್ರಿ ಟೇಸ್ಟಿಗೆ ಅಂಥೇಳಿ. ಭಾಳ ಹಾಕ್ಕೋಬಾರ್ದು, ಮತ್ತು ತಿನ್ನೋಕೆ ಆಗಂಗಿಲ್ಲ ರೀ, ಅಷ್ಟು ಖಾರ ಆಗಿಬಿಡ್ತೈತಿ. ನೋಡ್ಬೋದು ನೀವು. ನೋಡಿರಿ ಗೈಸ, ಈಗ ನಾನು ಹಿಂಗೆ ಫ್ರೈ ಮಾಡತ್ತೀನಿ ಚೆಂದಾಗಿ. ಅದು ಒಳಗೆಲ್ಲ ಮಸಾಲೆ ಹೀರ್ಕೋಬೇಕ್ರಿ, ಅಂದಾಗ ಚಲೋ ಆಗ್ತೈತ್ರಿ. ಈಗ ನಾನು ನೋಡಿರಿ ಹಿಂಗೆಲ್ಲ ಮಾಡತ್ತೀನಿ. ಇದಕ್ಕೆ ಈಗ ಏನು ಆ್ಯಡ್ ಮಾಡೋಣಪ್ಪ ಅಂದ್ರೆ, ನಾವು ಮಸಾಲೆ ಈಗ ರುಬ್ಕೊಂಡಿರ್ತೇವಲ್ರಿ, ಆ ಥರ ಮಸಾಲೆ ಹಾಕ್ಕೋಬೇಕ್ರಿ. ನೋಡಿರಿ ಮಸಾಲೆ ಹಾಕ್ಕೋಬೇಕು. ಮತ್ತು ನೀರು ಹಾಕ್ಕೊಳ್ತೀವಿ. ಮಾಡೋಣಪ್ಪ ಅಂದ್ರೆ ಹಿಂಗೆ ಸಣ್ಣತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನನಗೆ ಎಲ್ಲಿ ಖಾರ ಆಗೈತಂತ ನೋಡ, ನನಗೆ ಹೆದರ್ಕಿರಿ. ಆಹಾ ಘಮ ಘಮ ಅನ್ನತೈತೆ ನೋಡ್ರಿ. ಸಣ್ಣಗೆ ಮಾಡೋಣ್ರಿ. ಈಗ ಸಣ್ಣ ಮಾಡೋಣ. ಈಗ ನಾವು ಇದಕ್ಕೆ ಏನು ಆ್ಯಡ್ ಮಾಡೋಣ ಅಂದ್ರೆ, ಶೇಂಗಾ ಪುಡಿ ಆ್ಯಡ್ ಮಾಡೋಣ್ರಿ. ಶೇಂಗಾ ತೊಗೊಂಡೇನಿ ನಾನು. ಶೇಂಗಾ ಮಿಕ್ಸಿಗೆ ಹಾಕ್ಕೊಂಡೇನಿ. ಹಿಂಗೆ ಶೇಂಗಾ ಹಾಕ್ಕೊಳ್ಳೋಣ ನೋಡ್ರಿ. ನೀವು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೋಬೋದು. ಈಗ ಇದಕ್ಕೆ ಸ್ಟೋವ್ ಮುಚ್ಚೊಂದು ಬ್ಯಾಡ್ರಿ, ಈ ಥರ ಹಿಂಗೆ ಮುಚ್ಚಿಬಿಡೋಣ್ರಿ ಟೇಸ್ಟಿಗೆ. ನೋಡಂಬರಿ, ಈಗ ಗ್ರೇವಿ ಇದಾಗೈತಿ. ಈಗ ಚೆಂದಾಗಿ ಮಿಕ್ಸ್ ಮಾಡೋಣ್ರಿ. ನೀರು ಹಾಕ್ಕೊಳ್ಳೋಣ್ರಿ. ನಮ್ಗೆ ಎಷ್ಟು ಬೇಕಷ್ಟು ಗ್ರೇವಿಗೆ ನೀರು ಹಾಕ್ಕೊಳ್ಳೋಣ. ಈಗ ಸಣ್ಣಗೆ ಮಾಡೋಣ ಬರ್ರಿ ಗೈಸ್.
ಚೆಂದಾಗಿ ಕುದಿಲಿರಿ ಅದು. ಪಪ್ಪಾಯಿ ತಂದಾನ, ಪಪ್ಪಾಯಿ ಐತೀಗ. ಈಗ ಮತ್ತೆ ಏನು ತಂದಾನ ಅಂದ್ರೆ ಫ್ರೂಟ್ಸ್ ನಾನು ತೋರಿಸ್ಕೊಂತೀನಿ ನೋಡ್ರಿ. ಕಿವಿ ಹಣ್ಣು ತಂದಾನ, ಬಾಕ್ಸ್ನಾಗಿತ್ತು. ಅದ್ರ ಬಾಕ್ಸ್ ತೆಗೆದು ಇದ್ರೊಳಗೆ ಹಾಕ್ಕೊಂಬಂದಾನ ಅವನು ಸನ್ವಿತ್. ನೋಡ್ಬೋದು ಕಿವಿ ಹಣ್ಣು ತಂದಾನ. ಆಮೇಲೆ ಆ್ಯಪಲ್ ತಂದಾನ ನೋಡ್ರಿ, ಆ್ಯಪಲ್ ಈಗ ವಾಟರ್ ಮೆಲನ್ ತಿಂದು ಸಾಕಾತ್ರ ಅವಂಗೆ. ಇವತ್ತು ತಿಂದಾರೀಗ ಸಣ್ಣು ಇದೈತ್ರಿ ಕಿವಿ ಹಣ್ಣು. ಆಮೇಲೆ ಆ್ಯಪಲ್ ನಾನು ಬ್ಲಡ್ ಡೊನೇಟ್ ಮಾಡೇನಲ್ಲ, ಅದಕ್ಕೆ ಸ್ವಲ್ಪ ತಿಂದ್ರೆ ಬ್ಲಡ್ ಆಗ್ತಕ್ಕಂತ ತೊಗೊಂಡ್ಬಂದೇನಿ. ನೋಡೋಣ್ರಿ ಸ್ವಲ್ಪ ತಿನ್ನೋಣ. ಈಗ ಪಲ್ಯ ಏನಾಯ್ತು ನೋಡೋಂಬರ್ರಿ ಗೈಸ್. ನೋಡ್ರಿ ಗೈಸ, ನಾನು ಗುರಳ್ ಪುಡಿ ಹಾಕ್ಕೊಂಡೀನಿ. ಈ ಥರ ಎಣ್ಣೆ ಬಿಟ್ಟೈತಿ. ಗುರಳ್ ಪುಡಿ ಹಾಕ್ಕೋತೀನಿ. ಗುರಳ್ ಪುಡಿ ಹಾಕ್ಕೊಂಡೇನಿಗೆ ಆಲ್ರೆಡಿ. ನೋಡ್ರಿ ಈಗ ಚೂರು ಹಾಕ್ಕೊಂಡೇನಿ ಟೇಸ್ಟಿಗೆ ಅಂಥೇಳಿ. ಈ ಥರ ತಿರುಗಿಸ್ಕೋಬೇಕು. ಇರಲಿಲ್ಲ ಅಂದ್ರೂ ನಡಿತೈತಿ ಗುರಳ್ ಪುಡಿ, ಅಡ್ಜಸ್ಟ್ ಮಾಡ್ಕೋಬೋದು ರೀ. ನೀವು ಗುರಳ್ ಪುಡಿ ಬೇಕಾ ಅಂತಿಲ್ಲ, ಆದರೆ ಶೇಂಗಾ ಬೇಕಾರಿ ಇದಕ್ಕೆ ಅಂದರೆ ಟೇಸ್ಟ್ ಬರ್ತೈತಿ. ಶೇಂಗಾ ಬೇಕಾ, ಕೊಬ್ಬರಿ ಬೇಕಾ. ಆಮೇಲೆ ನೋಡಿರಿ ನಾ ಈ ಥರ ಮಾಡೇನಿ. ಕಮೆಂಟ್ಸ್ನಾಗ ಹಾಕಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಂದು ಇದು ಓನ್ ರೆಸಿಪಿ ರೀ, ನಾ ಯಾವುದೂ ನೋಡಿ ಮಾಡಿಲ್ಲ. ನಂದು ಓನ್ ರೆಸಿಪಿ. ನಾ ಯಾವುದು ನನ್ನ ತಲೆಯಾಗ ಬಂದೈತಲ್ಲ, ನಂದು ಅದು ನನಗೆ ಗೊತ್ತಿದ್ದು ನಾ ಮಾಡೇನಿ. ನೀವು ಟೇಸ್ಟ್ ಮಾಡಿರಿ, ನೋಡಿರಿ, ನನ್ನ ಕಮೆಂಟ್ಸ್ ಬಾಕ್ಸ್ನಾಗ ಹಾಕಿರಿ. ಓಕೆ, ಬಾಯ್.